ಹಾಯ್ ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ತರಕಾರಿ ಹುಳಿ ಮಾಡಿ ರೈಸ್ ಮಾಡಿ ಮುದ್ದೆ ಮಾಡಿದೆ. ಊಟ ಎಲ್ಲ ಮುಗೀತು. ಸ್ವಲ್ಪ ಮನೆಗೆ ಐಟಮ್ ಬೇಕಿತ್ತು, ತೊಗೋಬೇಕು ಅಂತ ಹೋಗ್ತಾ ಇದ್ದೀವಿ. ನೀವು ಬನ್ನಿ ನಮ್ಮ ಜೊತೆ. ಇದು ಸ್ವಲ್ಪ ಆಫರ್ ಎಲ್ಲ ಇತ್ತು. ಮಕ್ಕಳಿಗೆ ಹಂಗೆ ವಾಟರ್ ಬಾಟಲ್ಸು ಮತ್ತು ಲಂಚ್ ಬಾಕ್ಸು ಎಲ್ಲ ಹಳೇದಾಗಿತ್ತು, ಅದು ತೊಗೊಳ್ಳೋಣ ಅಂತ ಹೋಗಿದ್ವಿ. ಅಲ್ಲಿ ತುಂಬ ಹೊರ್ಗಡೆ ಎಲ್ಲ ಮಾತಾಡೋ ಸೌಂಡೆಲ್ಲ ಡಿಸ್ಟರ್ಬೆನ್ಸ್ ಎಲ್ಲ ಇತ್ತು. ಅದಕ್ಕೇ ವಾಯ್ಸ್ ಓವರ್ ಕೊಡೋಣ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಲ್ಲಿ ಮಾತಾಡಿದ್ದೆ. ಈ ಬಾಟ್ಲ್ ನೋಡಿ, ಕಿಮ್ಮೆ ವಸ್ತು 180 ರುಪೀಸ್. ಮಕ್ಕಳಿಗೆಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ. ಬೆಲೆಗಳನ್ನೆಲ್ಲ ಅದ್ರ ಹಿಂದ್ಗಡೆನೇ ಹಾಕಿದರು. ಒಂದು 3-4-5 ಸ್ಟೆಪ್ಸ್ ಇದೆ. ಅದರಲ್ಲಿ ನಮ್ಮದು ಮೇಕಪ್ ಐಟಮ್ಸ್ಗಳೇನಾದರೂ ಇಟ್ಕೋಬೋದು, ಅಥವಾ ಚಿಕ್ಕ ಚಿಕ್ಕ ಪುಟ್ಟದು ಏರ್ಫಿನ್ಸು, ಓಲೆಗಳು, ಬಳೆಗಳು ಏನಾದರೂ ಇರ್ತಾವಲ್ಲ, ಕ್ಲಿಪ್ಗಳು ಅಂಥದ್ದೆಲ್ಲ ಅದರಲ್ಲಿ ಇಟ್ಕೋಬೋದು. ಇದು ನೋಡಿ, ಹೊಸ ಥರ 2 ಶೇಡಿಂದ ಬಂದಿದೆ ಕ್ಲಿಪ್ಪು. ಇನ್ನೊಂದು ಕಡೆ 2 ಕಡೆ ಬೇರೆ ಬೇರೆ ಕಲರು. ಚೆನ್ನಾಗಿತ್ತು ಕ್ಲಿಪ್ಗಳು, ಆದರೆ ಕ್ವಾಲಿಟಿ ಏನೂ ಅಷ್ಟು ಇರಲಿಲ್ಲ, ಬೇಗ ಒಡೆದೋಗ್ತಿತ್ತು. ಅದು ಅಲ್ಲದೆ ನನ್ನ ಹೇರಿಗೆ ಅದೆಲ್ಲ ಸೆಟ್ ಆಗ್ತಿರಲಿಲ್ಲ, ಹಂಗಾಗಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಬೇರೆ ಐಟಮ್ಸ್ಗಳನ್ನ ಸ್ವಲ್ಪ ತೊಗೊಂಡಿದ್ದೀನಿ. ಅದು ನಾಳೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ನಾಳಿನ ಬ್ಲಾಗಲ್ಲಿ ನೋಡಿ. ಮತ್ತು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿಬಿಟ್ಟು ಆಲ್ ನನ್ನೆಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಅಂತ ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಸ್ವಲ್ಪ ಮೇಕಪ್ ಬ್ರಷಸ್ ಎಲ್ಲ ಇತ್ತು ನೋಡಿ. ಅದು ಚಿಕ್ಕ ಚಿಕ್ಕ ಸೈಜಲ್ಲಿ ಇತ್ತು. 110, 150, 160 ಈ ಥರ ಎಲ್ಲ ಇತ್ತು. ನನ್ನ ಹತ್ರ ಆಲ್ರೆಡಿ ಇರೋದ್ರಿಂದ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ಇದು ನೋಡಿ, ಟೂತ್ ಬ್ರಷ್ ಹೋಲ್ಡರು 4 ಸೆಟ್ಟಿಗೆ 120 ರುಪೀಸು. ಪರವಾಗಿಲ್ಲ, ವರ್ತ್. ಒಂದಕ್ಕೆ 30 ರುಪೀಸ್ ಬೀಳುತ್ತೆ. ಒಂದೊಂದು ವರ್ತ್ ಅನ್ನಿಸ್ತಿತ್ತು, ಒಂದೊಂದು ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ನಮಗೆ ಏನು ಬೇಕು, ನಮ್ಮ ಬಜೆಟ್ಟಿಗೆ ಏನು ಬೇಕಿತ್ತು ಅದನ್ನು ಮಾತ್ರ ತೊಗೊಂಡು ಬಂದ್ವಿ ಅಷ್ಟೇ. ನೋಡಿ, 70 ರುಪೀಸ್ ಅಂತ ಹಾಕಿದ್ದಾರೆ. ಕೆಲವೊಂದೊಂದು ಕಡೆ ಇನ್ನೂ ಕಮ್ಮಿಗೇ ಸಿಗುತ್ತೆ, ಅದೆಲ್ಲ 30-40ಗೆಲ್ಲ ಸಿಕ್ಬಿಡುತ್ತೆ. ಇಲ್ಲಿ ಜಾಸ್ತಿನೇ ಇತ್ತು ಅಂತ ಅನ್ನಿಸ್ತಿದೆ. ಆಮೇಲೆ ಕೆಲವೊಂದು ಈ ಐಲೈನರ್ಗಳೆಲ್ಲ ಸ್ವಲ್ಪ ಒಣಗ್ದಂಗೆ ಹಾಕಿತ್ತು, ಹಾಗಾಗಿ ತಗೊಳಕ್ಕೆ ಹೋಗಲಿಲ್ಲ. ಈ ಸಿಂಧೂರ ಒಂದು ಬೇಕಿತ್ತು. ಸ್ಟಿಕ್ಕರ್ ಎಲ್ಲ ಉದುರೋಗ್ತಾ ಇರುತ್ತೆ ಬೇಗ ಬೇಗ, ಗಮ್ಮೇ ಇರಲ್ಲ ಇವಾಗ ಬರೋವಂಥ ಸ್ಟಿಕ್ಕರ್ಗಳಲ್ಲಿ. ಹಂಗಾಗಿ ಸಿಂಧೂರ ತಗೊಳ್ಳೋಣ ಅಂತ ಸಿಂಧೂರ ತೊಗೊಂಡೆ. ಮತ್ತು ಲಂಚ್ ಬಾಕ್ಸ್ ನೋಡಿದೆ. ಲಂಚ್ ಬಾಕ್ಸ್ಗಳು ಅಷ್ಟೇನು ಇಷ್ಟ ಆಗಲಿಲ್ಲ, ಅದು ಚೆನ್ನಾಗಿರಲಿಲ್ಲ. ಆಮೇಲೆ ಓವರ್ ಪ್ರೈಸು ಅಂತ ಅನ್ನಿಸ್ತು, ಅದಕ್ಕೆ ತಗೊಳಕ್ಕೆ ಹೋಗಲಿಲ್ಲ.
ಆಮೇಲೆ ಸ್ವಲ್ಪ ಇನ್ನೇನು ನಮ್ಮ ಹಬ್ಬಗಳೆಲ್ಲ ಬರುತ್ತಲ್ಲ, ಅದಕ್ಕೆ ನೋಡಿ ಎಲ್ಲ ಆಗಲೇ ಆ ಫ್ಲವರ್ಸು ಅದು ಇದು ಎಲ್ಲ ಚೆನ್ನಾಗಿ ಜಾಸ್ತಿ ತೊಗೊಬಂದು ಹಾಕಿದ್ರು. ಅದನ್ನೆಲ್ಲ ನೋಡ್ತಿದ್ವಿ. ಇದು ನೋಡಿ ಸೋಪೀಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, 200 ರುಪೀಸ್ ಅಂತ ಹಾಕಿದ್ರು. ಅದನ್ನು ನೋಡಿ ಇದೇನಪ್ಪ ಇಷ್ಟೊಂದು ರೇಟು ಅನ್ನಿಸ್ಬಿಡ್ತು. 200 ರುಪೀಸ್ ಅದು ತೊಗೊಳಕ್ಕಿಂತ ಜೀವಂತವಾಗಿರೋ ಒಂದು ಗಿಡನ ತೊಗೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೆಳೆಸಿದ್ರೆ ಅದು ಇನ್ನೂ ಎತ್ತರವಾಗುತ್ತೆ. ಇದೇನು ಎತ್ತರ ಆಗಲ್ವಲ್ಲ, ಸುಮ್ಮನೆ ಶೋಗೆ ಇಡ್ಬೋದು ಅಷ್ಟೇ. ಇದು ಚೆನ್ನಾಗಿತ್ತು. ಆಮೇಲೆ ಇದು ಚೆನ್ನಾಗಿದೆ ನೋಡಿ, ಇದು 295. ಅದು ಓವರೇ, ಅದು ಜಾಸ್ತಿನೇ ಆಗೋಯ್ತು, ತಗೊಳಕ್ಕೇ ಆಗಲ್ಲ ಬಿಡಿ. ಆಮೇಲೆ ಮನೆಗೆ ಏನೇನು ಬೇಕು ಎಲ್ಲ ಪ್ರತಿಯೊಂದು ವಸ್ತುಗಳು ಇತ್ತು. ನಾನು ಕೆಲವೊಂದೊಂದು ಐಟಮ್ಗಳನ್ನ ಮಾತ್ರ ತೊಗೊಂಡೆ. ಆಮೇಲೆ ಕ್ಲಿಪ್ಸ್ ಹೇಳಿದ್ನಲ್ಲ, ಅವೆಲ್ಲ ನನ್ನ ಕೂದಲಿಗೆ ಆಗೋದೇ ಇಲ್ಲ ಬಿಡಿ, ಅಂತೆಲ್ಲ ನನಗೆ ಸೆಟ್ಟೇ ಆಗಲ್ಲ. ಅದು ಸೆಟ್ ಆಗಲ್ಲ ಅನ್ನೋದಕ್ಕಿಂತ ಅದು ನನ್ನ ಕೂದಲು ತಡೆಯೋದೇ ಇಲ್ಲ, ಅದು ಬೇಗ ಒಡೆದೋಗ್ಬಿಡುತ್ತೆ. ಅದೇ ನನಗಿಷ್ಟ ಆಯಿತು, ಅದು ಡಬಲ್ ಶೇಡ್ ಬರುತ್ತಲ್ಲ, ಅದು ಇಷ್ಟ ಆಯಿತು. ಆದ್ರೂ ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಇದು ನೋಡಿ, ಇದು ಚೆನ್ನಾಗಿದೆ, ಡಬಲ್ ಶೇಡ್ ಚೆನ್ನಾಗಿದೆ ಅಲ್ವಾ, ಬ್ಲೂ ಕಲರ್ ಮತ್ತು ಅದೊಂದು ಕ್ರೀಮ್ ಕಲರ್. ಆಮೇಲೆ ನೆಕ್ಸ್ಟ್ ಮಂತು ನನ್ನ ಬರ್ಡೇ ಇದೆ, 17ಗೆ, ಫೆಬ್ರವರಿ 17ಗೆ. ಅದಕ್ಕೆ ಒಂದು ಕೋನ್ ತಗೊಂಡ್ಬಿಟ್ಟು ಅಲ್ಲಿಂದ BTM ಲೇಕಿಗೆ ಹೋದ್ವಿ. BTM ಲೇಕ್ ಗೊತ್ತಲ್ಲ, ಬೆಂಗಳೂರಲ್ಲಿರೋರಿಗೆ ಎಲ್ಲರಿಗೂ BTM ಲೇಕ್ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. BTM ಲೇಕಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ನೋಡಿ, ಇವಾಗೆಲ್ಲ ಎಲೆಗಳೆಲ್ಲ ಉದ್ರಿ ಎಲ್ಲ ಇದಾಗಿದೆ, ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ, ಏನು ಮಾಡ್ತಾಯಿಲ್ಲ ಇವಾಗಷ್ಟು. ಲೇಕಲ್ಲಿ ನೋಡಿ, ನೀರಿಗಿಂತ ಜಾಸ್ತಿ ಎಲ್ಲ ಹುಲ್ಲುಗಳೇ ಬೆಳೆದೋಗ್ಬಿಟ್ಟಿದೆ ಇವಾಗ. ಮುಂಚೆ ಇದ್ರೊಳಗಡೆ ಹೋಗ್ತಿದ್ರೆ ಹಂಗೆ ಏನೊಂದು ಫುಲ್ಲು ಗ್ರೀನ್ ಆಗಿ ಫೀಲ್ ಆಗ್ತಾಯಿತ್ತು. ಇವಾಗ ನೀರಿರೋ ಜಾಗದಲ್ಲಿ ಫುಲ್ಲು ಹುಲ್ಲು ಬೆಳ್ಕೊಂಡು ಗ್ರೀನ್ ಆಗಿದೆ. ಈ ಕಡೆ ಫಾರೆಸ್ಟ್ ಎಲ್ಲ ಫುಲ್ಲು ಬಾಡಿ ಹೋಗಿ ಬತ್ತು ಹೋಗ್ಬಿಟ್ಟಿದೆ, ಅಷ್ಟು ಬಿಸಿಲಿದೆ. ಸಂಜೆ ಹೊತ್ತಲ್ಲಿ ಒಂದು ತಂಪಾದ ಗಾಳಿ ಬೇಕು ಅಂತಂದರೆ ಈ ಥರ ಪಾರ್ಕ್ಗಳಿಗೆ ಹೋಗ್ಬೇಕಾಗುತ್ತೆ. ಬೆಂಗಳೂರಲ್ಲಿ ನಾವಿರೋ ಏರಿಯಾಗಳಲ್ಲಿ ಬರೀ ಬಿಲ್ಡಿಂಗ್ಗಳೇ ಇರೋದ್ರಿಂದ ಇಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ಕಾಮನ್ನಾಗಿ ಪಾರ್ಕು ಅಂತ ಹೋಗ್ತಾರೆ. ಒಳ್ಳೆ ಗಾಳಿಗಳೆಲ್ಲೂ ಮನೆ ಹತ್ರ ಸಿಗೋದೇ ಇಲ್ಲ. ಒಂದು 2-3 ಸಲ ಬೋಟಿಂಗ್ಗೆ ಅಂತ ಹೋಗಿದ್ವಿ, ಅವಾಗೆಲ್ಲ ಬೋಟಿಂಗ್ ಇತ್ತು. ಅದಕ್ಕೆ ಈ ಸತಿನೂ ಬೋಟಿಂಗ್ ಹೋಗೋಣ ಅಂತ ಹೋಗಿದ್ವಿ. ನೋಡಿದ್ರೆ ಅಲ್ಲಿ ನೀರೇ ಇಲ್ಲ, ಬರೀ ಹುಲ್ಲೇ ಬೆಳೆದಿದೆ, ಇನ್ನೆಲ್ಲಿ ಬೋಟಿಂಗ್ ಇರುತ್ತೆ, ಎಲ್ಲ ಹಂಗೇ ಮಗ್ಚಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ, ಬೋಟಿಂಗ್ ಇಲ್ಲ ಇವಾಗ. ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅದಕ್ಕೆ ಅಂತಲೇ ಹೋಗಿದ್ವಿ, ಅದೇ ಇರಲಿಲ್ಲ. ನೋಡಿ ಆ ಕಡೆ ಎಲ್ಲ ಏನಾಗಿದೆ ಅಂತಂದರೆ ಎಲ್ಲ ನೋಡಿ, ಬೆಂಗಳೂರಲ್ಲಿ ಮಳೆಗಳು ಬಂದರೆ ಜಾಸ್ತಿ ಮನೆ ಒಳಗಡೆ ಎಲ್ಲ ನೀರು ಬರುತ್ತಲ್ಲ, ಅದಕ್ಕೆ ಕಾರಣವೇ ಇದು ನೋಡಿ. ಆ ಲೇಕ್ ಇರೋಂಥ ಜಾಗದಲ್ಲಿ ಮಣ್ಣನ್ನು ಹಾಕಿಬಿಟ್ಟು ಒಳ್ಳೊಳ್ಳೆ ಬಿಲ್ಡಿಂಗ್ಗಳೆಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಮಳೆ ನೀರುಗಳು ಹೋಗಿ ಅಂದರೆ ಎಲ್ಲಿಗೆ ಹೋಗ್ತವೆ ಆ ನೀರುಗಳೆಲ್ಲ ನೋಡಿ. ಆ ಕಡೆ ಎಲ್ಲ ಇತ್ತು ಲೇಕು, ಇವಾಗೆಲ್ಲ ಬಿಲ್ಡಿಂಗ್ಗಳಾಗೋಗಿದೆ. ನೀರು ಸ್ವಲ್ಪ ಜಾಸ್ತಿನೇ ಆಗಿದೆ, ಫುಲ್ಲು ಎಲ್ಲಿವರೆಗೂ ಬಂದಿದೆ ನೋಡಿ. ಅವಾಗೇನು ಇಷ್ಟಿರಲಿಲ್ಲ. ನೀರು ಜಾಸ್ತಿ ಆಗಿರೋ ಕಾರಣಕ್ಕೆ ಏನಾದರೂ ಬೋಟಿಂಗ್ ನಿಲ್ಲಿಸಿರ್ಬೋದೇನೋ. ಅಲ್ಲಿ ನೋಡಿ ಹಕ್ಕಿಗಳು, ಈ ಬಾತುಕೋಳಿಗಳು ಅವೆಲ್ಲ ಎಷ್ಟು ದೂರದಲ್ಲಿ ಕಾಣಿಸ್ತಿದೆ ನೋಡಿ. ಅದರಲ್ಲಿರೋ ಮೀನು, ತುಂಬ ಮೀನಿದೆ ಅನಿಸುತ್ತೆ ಅದರಲ್ಲಿ ಎಷ್ಟು ಬಾತುಕೋಳಿಗಳಿದ್ದಾವೆ ನೋಡಿ. ಮತ್ತು ಹಂಗೆ ಅಲ್ಲಿ ಫ್ಲೈಟ್ ಎಲ್ಲ ಹೋಗ್ತಿತ್ತು, ಹಂಗೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಮನುಷ್ಯನಿಗೆ ತಿನ್ನೋ ಆಹಾರ ಜೊತೆ ಅವನು ಉಸಿರಾಡೋ ಗಾಳಿಗಳನ್ನು ಶುದ್ಧವಾಗಿರಬೇಕು ಅನ್ನೋದು ಒಂದು ಎಲ್ಲರ ಇದಾಗಿರುತ್ತೆ. ಹಾಗಾಗಿ ಎಲ್ಲರೂ ಈಗ ಬೆಂಗಳೂರಲ್ಲಿ ನೋಡಿ, ಮನೆ ಹತ್ರ ಎಲ್ಲ ಬಿಲ್ಡಿಂಗು, ಆ ಕಡೆ ಈ ಕಡೆ ಗಾಳಿ ಬೇಕು ಅಂದರೆ ಶುದ್ಧವಾದ ಗಾಳಿ ಇಲ್ಲ, ಏನೂ ಇಲ್ಲ. ಆ ಥರ ಆಗಿ ಈ ಥರ ಲೇಕು, ಪಾರ್ಕು ಆ ಥರ ಎಲ್ಲ ಓಡಾಡ್ಕೊಂಡಿರ್ತಾರೆ. ಇಲ್ಲಂತೂ ನಿಮಗೆ ನೋಡೋಕೆ ಬರೀ ಪ್ರೇಮಿಗಳು ಮಾತ್ರ ಕಾಣಿಸ್ತಾರೆ ಜಾಸ್ತಿಯಾಗಿ. ಮತ್ತು ಇದು ಒಂಥರ ನೋಡೋಕ್ಕೆ ಹತ್ತಿಕಾಯಿ ಥರ ಇತ್ತು, ಆದರೆ ಇದು ಹತ್ತಿಕಾಯಿ ಅಲ್ಲ. ರೆಡ್ಡಾಗಿ ಒಳ್ಳೆ ಚೆನ್ನಾಗಿತ್ತು ತಿನ್ನೋ ಥರ. ಆದರೆ ತಿನ್ನೋದಕ್ಕಂತೂ ಆಗುತ್ತಾ ಇಲ್ಲ ಗೊತ್ತಿಲ್ಲ ನನಗೆ, ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಆ ಕಡೆ ಸ್ವಲ್ಪ ಕೆಲಸ ಎಲ್ಲ ನಡೆಸ್ತಾಯಿದ್ರು, ಆ ಕಡೆ ಹೋಗೋಕ್ಕೆ ನೋ ಎಂಟ್ರಿ ಅಂತ ಹೇಳಿದ್ರು, ಹಾಗಾಗಿ ಆ ಕಡೆ ಹೋಗೋಕ್ಕಾಗಲಿಲ್ಲ. ಮತ್ತು ಈ ಕಡೆ ಹೋಗೋಣ ಅಂತ ಈ ಕಡೆ ಬಂದರೆ ಇಲ್ಲೊಂದು ಸ್ಪೆಷಲ್ ವ್ಯಕ್ತಿ ನಮಗೋಸ್ಕರ ಬೋರ್ಡ್ ಇಟ್ಕೊಂಡು ನಿಂತಿದ್ರು. ಈ ಕಡೆನೂ ಹೋಗೋಂಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಹೋಗ್ದಂಗೆ ತಡೋದು ನಿಲ್ಲಿಸ್ಬಿಟ್ರು ನಮ್ಮನ್ನು. ಹಾಗೆ ಈ ಕಡೆ ಬರ್ತಾ ನೋಡಿ, ಆ ಕಡೆ ಇನ್ನೊಂದು ಫ್ಲೈಟ್ ಬರ್ತಾಯಿದೆ. ಇಲ್ಲೇ ಎಲ್ಲೋ ಹತ್ತಿರದಲ್ಲೇ ಇದೆ ಅನಿಸುತ್ತೆ. ಇದೇನೆಲ್ಲ ಮೇಲೆ ತುಂಬ ಹೋಯ್ತು. ನಾವು ಅಲ್ಲಿಗೆ ಹೋದಾಗಿಂದ ಒಂದು 2-3 ಹೋಯ್ತು. ಆಮೇಲೆ ಎಲ್ಲಿ ನೋಡಿ ಮಕ್ಳುಗಳೆಲ್ಲ ಆಟ ಆಡೋದು ನೋಡಿದ್ರೆ ನಮ್ಗೆ ಏನನ್ಸುತ್ತೆ ಅಂತಂದರೆ, ನಾವುಗಳು ಮಕ್ಕಳಾಗಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಈಗ ದೊಡ್ಡವರಾಗ್ಬಿಟ್ಟು ತುಂಬ ಪ್ರಾಬ್ಲಮ್ಗಳನ್ನೆಲ್ಲ ನೋಡ್ತಿದ್ರೆ ಸಣ್ಣ ಮಕ್ಕಳಾಗಿರೋದೇ ಎಷ್ಟೋ ವಾಸಿ ಅಂತ ಅನಿಸುತ್ತೆ ಒಂದೊಂದು ಸಲ. ಹಾಗೆ ಸುತ್ತಾಡ್ಕೊಂಡು ಹೋಗಿ ಆಮೇಲೆ ಲಾಸ್ಟಿಗೆ ಪಾನಿಪುರಿ ತಿನ್ನಬೇಕು ಅನಿಸ್ತಿತ್ತು. ಇಲ್ಲಿಗೆ ಬಂದಾಗೆಲ್ಲ ಜಾಸ್ತಿ ನಾನು ಇವ್ರ ಹತ್ರನೇ ಪಾನಿಪುರಿ ತಿನ್ನೋದು. 30 ರುಪೀಸಿಗೆ
8 ಪೀಸ್ ಏನೋ ಕೊಡ್ತಾರೆ, ಆದರೆ ತುಂಬ ರುಚಿಯಾಗಿತ್ತು. ಯಾವಾಗಲೂ ಇಲ್ಲೇ ತಿನ್ನೋದ್ರಿಂದ ಅವರು ನಮಗೆ ಅಂತ ಎಲ್ಲ ವಿಡಿಯೋಗಳಿಗೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.